ಶಂಕರ, ಏ ಶಂಕರ, ಅಮ್ಮಣಿ, ಏ ರಂಗಮ್ಮ, ಎಲ್ರಮ್ಮಣಿ ಯಾರು ಕಾಮ್ತಿಲ್ಲ. ಸೀನಪ್ಪ, ಇದೇನಲ್ಲ ಇವ್ರು ಯಾರು ಕಾಮ್ತಿಲ್ಲ, ಮಂತಕ್ಕೆ ಬರ್ರಿ ಅಂತ ಹೇಳಿ ಎಲ್ಲ ಹೋಗ್ಯವ್ರಲ್ಲ ಎತ್ಲನ. ಲೇ ಶಂಕರಣ್ಣ, ಶಂಕರ, ನಾನೊಂದ್ಸಲಿ ಕರೀತೀನಿ ತಡೀರಿ ಗೌಡ್ರೆ, ನೋಡೋಣ ಏನಂತಾರೆ. ಶಂಕರ, ಏಯ್ ಶಂಕರ, ಎಲ್ಲಿದೆಯಲ್ಲ? ಬಂದಿದ್ದೀವಿ ಬಾರೋ. ಗೌಡ್ರು ಬಂದೇವ್ರೆ, ನಾನು ಬಂದಿದ್ದೀನಿ. ಎಲ್ಗಲ ವೈಜ ಬಾರೋ. ಓ ಸೀನಪ್ಪ, ಗೌಡ್ರೆ ಯಾವಾಗ ಬಂದ್ರಿ? ಕೂಕಳ್ರಿ, ಅದ್ಯಾಕೆ ನಿಂತ್ಕೊಂಡಿದ್ರ? ಕೂಕಳ್ರಿ. ಲೇ ಲೇ ಶಂಕರ, ನಾವು ಬಂದಿವಟ್ಟದ್ದು ಏನು ಕತೆ? ಎಲ್ಗೋಯ್ದಲ್ಲ ನೀನು? ಹಾಂ, ಗೌಡ್ರು ಏಟದ್ದು ಅಂತ ಕಾಯ್ತಾರೆ ನಿನಗೆ. ನೆನೆ ನೀನು ಬಂದು ಗೌಡ್ರೆ ನಮಗೆ ಮನೆ ಭಾಗ ಮಾಡ್ಕೊಂಡು ಕೊಡ್ರಿ ಅಂತ ಹೇಳಿ ನೀನು ಇಟ್ಟದ್ದು ಮಾಡಿರಿ ಹೆಂಗಲ್ಲ? ಎಲ್ಲಲ್ಲ ಎಲ್ಲೋ ನಿಮ್ಮ ಅಣ್ಣಗೆ ಕಾಮ್ತಿಲ್ಲ, ನಿಮ್ಮ ಒತ್ತಿಗೆ ಕಾಮ್ತಿಲ್ಲ, ಬರೀ ಗಂಡ ಹೆಂಡ್ತಿ ಇಬ್ಬರೇ ಬೈದೀರ. ಕರ್ಸಪ್ಪರಪ್ಪ, ನಾವು ಅದ್ಯಾತು ಭಾಗ ಮಾಡ್ಕೊಂಡು ಕೊಟ್ಟು ಹೋಗ್ಬಿಡ್ತೀವಿ ನಾವು. ಕರ್ಸೋ. ನಾನೇ ಕರಿಯರ ಅವಳ ಬೇಕಾದಳು ಬಂದು ಕುಕಂತಾಳೆ. ಅವಳು ತಿಕ್ಕ ಮ್ಯಾಕೋ ಐತಿ ಯಾಕನೆ. ಹಾ, ಈಗ ಸೀನಣ್ಣ ಹೇಳ್ತೀನಿ, ನಾನು ಮಾತ್ರ ಅವಳು ಕರಿಯಲ್ಲ. ಹಾ, ಲೇ ಲೇ ಇವಳೆ ತಡಿಯ ಒಂದ್ರ ಒಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ಊರ್ ಬಾಯಿ ಮಾಡ್ಚಲ್ಲೆ ನೀನು. ತಡಿ ಒಂದ್ರ ಒಟ್ಟು, ಸಮಾಧಾನದಾಗ ಮಾತಾಡು. ಹ್ಞೂ ಸೀನಪ್ಪ, ನಾನೇ ಕರೆದು ಬರ್ತೀನಿ, ಸುಮ್ಕಿರು. ನಮ್ಮ ಹುಡುಗಗೆ ಹೇಳಿ ಕಳಿಸ್ತೀನಿ, ಬರ್ತಾರೆ ಸುಮ್ಮನಿರು. ಪಾಪ, ಏ ಪಾಪ, ಬಾರ ಇಲ್ಲೇ, ಬಾ ಇಲ್ಲೇ. ಪಾಪ ಹುಡೋಗಿ ನಿಮ್ಮ ದೊಡ್ಡಪ್ಪನು ದೊಡ್ಡಮ್ಮನು ಕರೆದು ಬಾ. ಹುಡೋಗಿ ಹುಡುಗ್ರಪ್ಪನ ಗೌಡ್ರು ಬಂದೇವ್ರಿ ಅಂತಾನ, ಸರಂ ಬರ್ಬೇಕಂತೆ ಗೌಡ್ರು ಕರಿತಾ ಇದಾರೆ ಅಂತಾನ, ಕರೆದು ಬಾ ಹುಡೋಗಿ. ಸೀನಪ್ಪ, ಗೌಡ್ರೆ ಕೂಕಳ್ರಿ, ಎದ್ಯಾಕೆ ನಿಂತ್ಕೊಂಡಿದ್ದೀರಾ? ಅಲ್ಲೇ ಕೂಕಳ್ರಿ ಗೋಡೆ ಮೇಲೆ. ಅಮ್ಮಣಿ, ಏ ರಂಗಮ್ಮ, ಏನಾತ್ರ ಅಮ್ಮಣಿ ನಿಮ್ಗೆ? ಅಕ್ಕ ತಂಗಿ ಇಬ್ರಿಗೂ ಹಾ ಏನಾಯ್ತು? ಆ ಗಂಡಸ್ರು ಸುಮ್ಮನಿರ್ತಾರೆ, ನೀವು ಹೆಂಗಸ್ರು ಯಾಕಮ್ಮಣಿ ಜಗಳ ಮಾಡ್ಕೊಂತೀರಾ? ಹಾ ನೋಡಿ, ಈಗ ಪರದಾಡ್ಕೊಂಡು ನೀವಿಬ್ರು ಪರದಾಡ್ಕೊಂಡಿರೋದಕ್ಕೆ ಮನೇನ ಒಡೆಯಂಗಾಯೈತಿ. ಹಾ, ಭಾಗ ಆಗ್ಬೇಕು ಅಂತ ಕೇಳ್ಕೊಂಡು ಕುಕೊಂಡಿದ್ದೀರಾ. ಬೇಡ ಕಣ್ರಮ್ಮ, ಒಳ್ಳೇದಲ್ಲ. ಒಂಚೂರು ಹಂಚರಿಸ್ಕೊಂಡು ಹೋಗ್ಬೇಕು. ಏನಾಯ್ತು ರಂಗಮ್ಮ ನಿಮ್ಗೆ? ಹಾ, ಅಕ್ಕ ತಂಗಿ ಇಬ್ರು ಹೆಂಗಿರ್ಬೇಕು ಹೊಂದಾವಣಿಕೆಗೆ? ಯಾಕೆ ಏನಾಯ್ತು? ಗೌಡ್ರೆ, ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಅವ್ರ ಜೊತೆಗೆ ಬಾಳ್ಮೆ ಮಾಡಕ್ಕಾಗಲ್ಲ, ಅವ್ರ ಜೊತೆಗೆ ಬದುಕಕ್ಕಾಗಲ್ಲ ಅಷ್ಟೇನ. ನಮ್ಗೆ ಬೇರೆ ಹೋಗ್ಬೇಕು. ನಾನು ನಮ್ಮ ಅಪ್ಪ ನನ್ನ ಮಗ ಮೂವರು ಬೇರೆ ಮನೆ ಮಾಡ್ಕೊಂಡಿರ್ಬೇಕು. ಒಂದು ಉಪವಾಸ ಇದ್ರೂ ಪರವಾಗಿಲ್ಲ, ಆ ನೀಚ್ ಮುಂಡೆತಾಗ ನಾನಂತೂ ಬಾಳ್ಮೆ ಮಾಡಕ್ಕಾಗಲ್ಲ. ನಾನು ನಮ್ಮ ಅಪ್ಪನೂ ಅವ್ರಿಗೇನು ಜಾಸ್ತಿ ಬದುಕು ಮಾಡ್ತೀವಿ, ಬಾಳ್ ಮಾಡ್ತೀವಿ. ಆದ್ರೂ ಅವಳು ತಿಕ್ಕ ದೌಲತ್ತಾಗಿ ದಿಮಾಕ್ ಮಾಡ್ಕೊಂಡು ಕುಕೊಂಡ್ರಿ ಯಾವ ಕೈಲಾಕೈತಿ? ಹಾ, ನಾವೇನ್ ಕೂಲಿ ಆಳುಗಳೇ? ಓಹೋ, ಒಳ್ಳೇದೆಲ್ಲ ಅವ್ರಿಗೆ ಬೇಕು, ಕೆಟ್ಟದ್ದೆಲ್ಲ ನಮಗ್ ಬೇಕು. ಆದ್ರೂ ಅವ್ರೊಂದು ಮಾತೆಲ್ಲ ಅನಿಸ್ಕೋಬೇಕು. ನಮ್ಮ ಅಪ್ಪನ ಮಕ್ಕ ನೋಡ್ಕೊಂಡು ನಾನು ಸುಮ್ಮನಿದ್ದೀನಿ ಅಷ್ಟೇ ಗೌಡ್ರೆ. ಇಲ್ಲ ಅಂದ್ಬಿಟ್ಟಿದ್ರೆ ಮೂಗು ಮುಂದೆ ಹಿಡ್ಕೊಂಡು ಜಗಳಂಗ ಆಗಿಬಿಡೋದು ಊರ್ ಮುಂದೆ. ನಾನೇನು ಸುಮ್ಕಿಮ್ಕಿರ ಅಂತ ಹೆಣ್ಣಲ್ಲ, ಈಗಲೇ ಹೇಳಿದೀನಿ ಕೇಳ್ರಿ. ಏ ಅಮ್ಮಣಿ, ರಂಗಮ್ಮ, ತಡಿಯಮ್ಮಣಿ, ಸಮಾಧಾನ ಮಾಡ್ಕ. ಇದ್ಯಾಕೆ ಹಿಂಗ್ ಮಾತಾಡ್ಚ? ಬಾಯಿ ಹೋದಂಗೆ ಮಾತಾಡ್ಬಾರ್ದು ಕಣಮ್ಮ, ಇದು ಸಂಸಾರ. ಹಾ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ಶಟಕ್ ಪುಟ್ಟಕ್ ಅಂತ ಜಗಳ ಮಾಡ್ಕೊಂಡ್ರೆ ಹೆಂಗಮ್ಮಣಿ? ತಡಿ ಒಂದ್ರ ಒಟ್ಟು, ತಡಿ, ಅವರು ಬರ್ಲಿ, ಕುಕಮ್ಮನ ಮಾತಾಡೋಣ. ಯಾಕೆ ಹಿಂಗೆ ಆತರ ಮಾಡ್ತಿದ್ಯಾ ನೀನು ಹೆಂಗಸು? ಹಾ, ತಡಿ ಒಂದ್ರ ಒಟ್ಟು. ಗೌಡ್ರೆ, ನಮ್ಮ ಹೊಟ್ಟಿ ಹೊಟ್ಟುರ್ದೈತೆ ಅಂದ್ರೆ ನಮಗ್ ಗೊತ್ತೈತದು. ನಾನು ನಮ್ಮ ಅಪ್ಪನೂ ಇಗಳಿಗೆ ಕಾಲ್ಗೆ ಹಾಕಿದ್ರೆ ಮೆಟ್ಟು ಸೌದಂಗ್ ಸೌದಿದೀವಿ ಅವ್ರಿಗೋಸ್ಕರನ. ನನ್ನ ಮಗುಗೊಂದ್ ಜೊತೆ ಹೊಸ ಬಟ್ಟೆ ತರಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇನ್ನು ಅವ್ರ ಜೊತೆಗಿದ್ದೇನ್ ಗೌಡ್ರೆ ಸಾರ್ಥಕ? ಇಟೆಲ್ಲ ಕೆಲಸ ಮಾಡ್ತೀವಿ, ಹೊಲ್ದಗಳು ಕೆಲಸ ಮಾಡ್ತೀನಿ, ಮನೆಗಳು ಕೆಲಸ ಮಾಡ್ತೀನಿ, ಅವ್ರು ಹೇಳಿದ್ದೆಲ್ಲ ಮಾಡ್ತೀನಿ. ಆದ್ರೂ ನಮಗ್ ನೆಮ್ಮದಿಲ್ಲ ಅಂದ್ರೂ ನಾವ್ ಹೆಂಗ್ ಬದುಕಕ್ಕಾಕೈತ್ ಗೌಡ್ರೆ ಅವ್ರ ಜೊತೆಗೆ? ಬೇಡ, ಅವ್ರ ಜೊತೆಗಿರೋದು ಬೇಡ. ಏನ್ ನಮ್ಗೆ ಸಿರಿ ಸಂಪತ್ತಿಗೆ ಸಿಗೋದು ಬೇಡ. ಒಪ್ಪತ್ತಿನ ಗಂಜಿ ಕುಡ್ಕೊಂಡಿದ್ರು ನಾನು ನನ್ನ ಗಂಡನು ಬೇರೆನೆ ಇರ್ಬೇಕು. ಇರೋದೊಂದು ಹುಡುಗನ ಹೆಂಗ್ ಸಾಕ್ಯಬೇಕು ಗೌಡ್ರೆ? ನೋಡೋದಿರೋದು ಹೆಂಗೈತ್ ಗೊಣ್ಣೆ ಸುರಿಸ್ಕೊಂಡು? ಇಲ್ಲ ಗೌಡ್ರೆ, ನಾವು ಮಾತ್ರ ಅವ್ರ ಜೊತೆ ಇರಕ್ಕಾಗಲ್ಲ ಗೌಡ್ರೆ. ಏ ರಂಗಮ್ಮ, ತಡಿಯಮ್ಮ ಅಂದ್ರ ಒಟ್ಟು. ಎಲ್ಲ ನೀನು ಒಬ್ಳೆ ಮಾತಾಡಿರಿ. ಗೌಡ್ರಿ ಹಾಕಬೇಕು, ನಾನೇ ಹಾಕಬೇಕು? ನೀವೇ ತೀರ್ಮಾನ ಮಾಡ್ಕೋಬೋದಾಗಿತ್ತಲ್ಲ, ನಮ್ಮನ್ನ ಯಾಕೆ ಕರೆಸಿರಿ? ತಡಿ ಒಂದ್ರ ಒಟ್ಟು, ಸಮಾಧಾನ ಮಾಡ್ಕೊಳಮ್ಮ. ಓಹೋ, ಏನ್ ಗೌಡ್ರೆ ಅಪ್ರೂಪ ಮನೆ ಕಡೆಗೆ ಬಂದಿದ್ದೀರಾ? ಏನ್ ಸಮಾಚಾರ? ಹಾ, ಶೀನಪ್ಪನ ಜೊತೆಗಾಯ್ಕೆಮ್ಮ ಇದ್ರ ಅಂದ್ಮೇಲೆ ಏನೋ ಬಲವಾದ ಕಾರ್ಯ ಆಯ್ತು ಬಿಡ್ ನಿಮ್ ತಗೆ. ಲೇ ರಾಮಚಂದ್ರ, ಆಯ ನಿನ್ನಲೇ ಜಗತ್ತುಗಳಿಗೆ ಮಗ ತಗೋ ಗೊತ್ತಿಲ್ವೇ
ಗೊತ್ತಿಲ್ವಲ್ಲ? ಎಲ್ಲ ಗೊತ್ತಿದ್ದು ನಾಟಕ ಮಾಡ್ಸಲ್ಲ ನೀನ್ ನಾಟಕನ. ಆಹಾ, ನಸ್ಕುನ್ನಿ ಕೈ ನನ್ನ ಮಗ ಕಳ್ಳ ನೀನು. ಎಲ್ಲ ಗೊತ್ತೈತಿ. ಇವತ್ತು ನೀನು ನಿನ್ ತಮ್ಮನೂ ಭಾಗವಾಗಬೇಕು ಅಂತನ ನಮ್ಮನ್ನ ಕರೆಸಿದ್ರ ನಿನಗ್ ಗೊತ್ತಿಲ್ವಲ್ಲ? ಲೇ ಸೀರಪ್ಪ, ನಮ್ ತಾಯಿ ಸತ್ವಲ್ಲ ನನಗೆ ಗೊತ್ತಿಲ್ಲ ಕಣಲ್ಲ. ನೀವ್ ಇವತ್ತು ಭಾಗ ಮಾಡಕ್ ಬಂದಿದ್ದೀರಾ, ಯಾಕೆ ಎತ್ತ ಅಂಬದ್ ಏನು ಗೊತ್ತಿಲ್ಲ ಕಣಲ್ಲ ನಮ್ ತಾಯಿ ಸತ್ವಾಗ್ಲೂ. ನೀನ್ ದಡ್ಡ ಅಂದ್ರೆ ಅವ್ರಿಬ್ರೇನ್ ದಡ್ಡರಲ್ಲ, ಗಂಡ ಹೆಂಡತಿ ಸೇರೆ ಕರ್ಸಿರೋದು. ಗೌಡ್ರನು ಸೀನಪ್ಪಂದನು ಅಲ್ಲೇನ ಮನೆ ಹೊಡಿಯಕ್ಕೆ ಕರ್ಸವ್ರ ಲೆಕ್ಕ ಹಾಕು. ಇವಳು ಇದ್ದಾಳಲ್ಲ, ಇವಳು ಹಿಡಿಂಬೆ, ಇವಳೇನ್ ಸುಲಭದ ಹೆಂಗಸಲ್ಲ, ಕರ್ಸಿರೋದ್ ನೋಡ ಅಲ್ಲೇನ. ನಮ್ಗೊಂದ್ ಮಾತು ಹೇಳ್ದಂಗೆ ಕರ್ಸೋಳಲ್ಲ ಇವಳು. ಯಾರನ್ನ ಬಿಡ್ತಾಳೆ ಇವಳು ಬಾಯಿಗೆ ಮುಣ್ಣ ಹಾಕ. ಹೋಗ್ಲಿ ಬಿಡು. ನೆಟ್ಟಗ್ ಮಾತಾಡ್ರಮ್ಮಣಿ, ನೆಟ್ಟಗ್ ಮಾತಾಡ್ರಿ. ಯಾಕಿಬ್ರು ಒಂದಿನ ಕಿತ್ತಾಡ್ತಿರಲ್ಲ? ಲೇ ರಾಮಚಂದ್ರ, ಲೇ ಶಂಕರ, ಬರ್ಲ ಇಲ್ಲಿ ಬರೋ ನೀವಿಬ್ರು. ಏನಾತು? ಯಾಕೆ ಹಿಂಗ್ ಪರದಾಡ್ತಾ ಇದ್ದೀರಾ? ಹೇಳ್ರು. ಗೌಡ್ರೆ, ಇದೆಲ್ಲ ನನಗೇನು ಗೊತ್ತಿಲ್ಲ ಗೌಡ್ರೆ, ನಮ್ ತಾಯಿ ಅಣ್ಣಗುನು. ನೀವ್ ಯಾಕೆ ಬಂದ್ರಿ? ನಿಮ್ಮನ್ನ ಯಾರು ಕರ್ಸಿರು? ನನ್ಗೇನು ಗೊತ್ತಿಲ್ಲ. ಈಗ ನೋಡ್ರು, ನಾನು ನನ್ನ ತಮ್ಮನು ಇಲ್ಲಿವರೆಗೂ ಎದುರಿ ಬದ್ರಿ ನಿಂತ್ಕೊಂಡು ಒಂದ್ ದಿನಕ್ಕೂ ಜಗ ಆಡಿಲ್ಲ ಗೌಡ್ರೆ. ಅವನು ಬದುಕು ಅವ್ನು ಮಾಡ್ಕೊಂತಾನೆ, ನನ್ನ ಬದುಕು ನಾನು ಮಾಡ್ಕೊಂತೀನಿ. ಊರಾಗೆಲ್ಲ ರಾಮ ಲಕ್ಷ್ಮಣ ಅಂತಾರೆ ನಮ್ಮಿಬ್ಬರನ್ನು, ಅಂತ ಗಂಡು ಮಕ್ಕಳು ಇಬ್ರು. ನಾವ್ ಯಾಕೆ ಬರ್ದಾಡ್ಕಮ್ಮನ ಹೇಳ್ರಿ ಗೌಡ್ರೆ? ಭಾಗ ಮಾಡೋ ಅಂತ ಪ್ರಮೇಯನೇ ಇಲ್ಲ ಇಲ್ಲಿ, ಹೇಳ್ರಿ. ಲೇ ಶಂಕರ, ಏನ್ಲ ನಿಮ್ಮ ಅಣ್ಣ ಹಿಂಗಂತಾನೆ? ಏನೋ ನೀನ್ ನೋಡಿರಿ ಹಂಗಂತ, ನಿಮ್ಮ ಅಣ್ಣ ನೋಡಿರಿ ಹಿಂಗಂತಾನೆ. ನಿನ್ ಹೆಣ್ತಿನೋ ನಿಮ್ಮ ಹೊತ್ತಿಗೆನೋ ಜಗಳ ಆಡ್ತಾರೆ. ಏನ್ರಲ್ಲ ಹಿಂಗ ಆಗ್ಬಿಟ್ರೆ ಗತಿ ಹೇಳ್ರಲ್ಲ? ಏನೋ ಒಂದ್ ತೀರ್ಮಾನಕ್ಕೆ ಬರಲೇ ಗೌಡ್ರೆ. ಆಯಪ್ಪನ್ ಏನ್ ಕೇಳ್ತೀರಾ? ನನಗೆ ಈ ಮನೆಗೆ ಬದುಕಕ್ಕೆ ಇಷ್ಟ ಇಲ್ಲ, ಹೇಳ್ತಾ ಇದ್ದೀನಿ ತಾನೆ ನಾನು. ಇದ್ರೆ ನಾವು ಬೇರೆ ಇರ್ಬೇಕು, ಇಲ್ಲ ಅಂದ್ರೆ ನಾನು ನನ್ನ ತವ್ರ ಮನೆಗೆ ಹೋಗಿ ಬದುಕ್ತೀನಿ. ನಮ್ಮ ಅಪ್ಪ ನನಗೇನಂತೂ ಒಂದು ತುತ್ತಿ ಇಟ್ಟಾಕ್ದಂಗೆ ಶಕ್ತಿ ಏನಿಲ್ಲ ನಮ್ಮ ಅಪ್ಪಯ್ಯ. ಇನ್ನು ದಿಮ್ಗೈದನ್ನ ದುಡ್ದು ಹಾಕ್ತಾನೆ, ನಾನು ಕೂಲಿನ ನಾಲಿನ ಮಾಡ್ಕೊಂಡು ನಮ್ಮ ತವ್ರ ಮನೆಗೆ ಬಿದ್ದಿರ್ತೀನಿ ಹೊರ್ತು ಇಲ್ಲಿ ಮಾತ್ರ ನಾನು ಬಾಳ್ವೆ ಮಾಡಲ್ಲ ಗೌಡ್ರೆ. ಹೇಳ್ತೀನಿ ಕೇಳ್ರಿ, ಇಂಥ ಕರ್ಮಿಷ್ ಜನತಾಗ ಬದುಕಕ್ಕಿಂತ ಹೋಗಿ ಅದನ್ನ ಆಳಬಾರಿಗೆ ಬೀಳದೆ ಲೇಸು. ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ ಮುಂದೆ, ನಾನ್ ಮಾತ್ರ ಇಲ್ಲಿ ಬದುಕಲ್ಲ ಅಷ್ಟೇನ. ಯಾವ ಕೈಲಿ ಹಾಕೈತಿ ಎದ್ದು ಬಿದ್ದು ಜಗಳ ಅಂದ್ರೆ ತಿಮ್ಮ ಒಂದಿತ್ತು ಅನ್ನ ಇಟ್ಟಿಗೆ ಇಟೆಲ್ಲ ಪರದಾಡ್ಕೊಂಡು ನಾವು ಜಗಳ ಆಡ್ಕೊಂಡು ಇರ್ಬೇಕೆ. ನಾನು ನನ್ನ ಗಂಡ ನನ್ನ ಮಗಳು ನೆಮ್ಮದಿಯಾಗಿರ್ತೀವಿ, ಇವ್ರ ಜೊತೆಗಂತೂ ನಾನು ಇರಲ್ಲ. ನೀನೇನು ಹೇಳೋದು? ನಿಮ್ ಜೊತೆಗಿದ್ದೀವಲ್ಲ ನಾವು, ನನ್ ಮೆಟ್ಕೊಂಡು ಒಯ್ಕೋಬೇಕು. ಬೇರೆ ಹೋಗ್ಕೊಳ್ಳಂತ ಬೇರೆನ ಹೋಗು, ಇಲ್ಲ ನೀ ಎದುರಿಸ್ತೀಯ ಯಾವಳಗನ ಎದುರಿಸ್ತಿದ್ಯೇನೆ? ಹೋಗಿ ಬೇರೆ ಹೋಗಂಗಿದ್ರಿ. ಗೌಡ್ರನ್ ಕರ್ಸವಳು, ಗೌಡ್ರನ್ನ ಸೀನಪ್ಪಂದನು ಏನೋ ದೊಡ್ಡ ಹಿಡಿಂಬೆ ನೋಡಿ ಇವಳು. ಕರ್ಸಿರೋದ್ ನೋಡಿ ಹೆಂಗ್ ಕರ್ಸವಳೆ. ಇಲ್ಲ, ನಿಮ್ ಜೊತೆಗೆ ಇರ್ತೀನಿ, ನಿಮ್ ಸಾಕ್ರಿ ಮಾಡ್ಕೊಂಡು, ನಿಮ್ದು ನಿನ್ ಗಂಡಂದು ಸಾಕ್ರಿ ಮಾಡ್ಕೊಂಡು ಕೂಲಿ ಆಳಂಗೆ ಇಲ್ಲೇ ಬಿದ್ದಿರ್ತೀನಿ. ನಾ ಸಾಯ ತಕ್ಕ ನಿಮ್ ಜೊತೆಗಿದ್ರೆ ಈಗ ಹಿಂಗೆ ಕೂಲಿ ಆಳುಗಳಾಗ ಸಾಯ್ಬೇಕು. ನಾವ್ ಯಾವ ತರ ಆಗ್ಲಿ, ಒಂದು ಕಿವಿಗೆ ಆಗ್ಲಿ ಮೂಗ್ಗೆ ಆಗ್ಲಿ ಒಂದು ಹೊಸ ಬಟ್ಟೆ ಆಗ್ಲಿ ತರಕಾಕೈತೆ ನಿನ್ನ ಅಬ್ರದಾಗೆ. ಅಲ್ಲ, ಉಗಾದಿ ಹಬ್ಬದ ಒಂದು ಹೊಸ ಬಟ್ಟೆ ತಗೊಂಡು ಇಕ್ಕೆಂಬಂದ್ರು ನೀನು ಸಹಿಸ್ಕೊಂತೀನಿ ಅಂತ ಹೆಂಗ್ಸೆ ನೀನು? ನಿನ್ನ ಅಬ್ರಾಳಾಗ ಹೋಗ, ನಿಮ್ ಜೊತೆಗೆ ಇರೋದ್ಕಿಂತ ಹೋಗಿ ಆತನ ಇಸ್ಕಿಸ ಕೂಡ ಸಾಯೋದೇ ಒಳ್ಳೇದು. ತಡಿರಮಣಿ ಒಂದ್ರೊಬ್ಬಟ್ಟು, ತಡಿರಮಣಿ. ಓಹೋ, ನೀವೇನ್ ಬಿಟ್ಬಿಟ್ರಿ ಇಲ್ಲೇ ಜಗಳ ಆಡ್ಬಿಡ್ತೀರಾ? ತಡಿರಮಣಿ ಒಂದ್ರೊಬ್ಬಟ್ಟು. ನಾನು ಇಲ್ಲಿ ಸೀರಪ್ಪನು ಬಂದಿರೋದೇನು ಚಂದಕ್ಕೆ ಬಂದಿದ್ದೇವೆ ನಾವಿಲ್ಲಿ. ಈಗ ನೋಡು, ನೀವ್ ಹಿಂಗೆ ಮಾತಾಡ್ತಾ ಇದ್ರೆ ನಾವೆದ್ದದೇ ಹೋಗ್ತೇವೆ ಅಷ್ಟೇನ.